ಇನ್ನು ಕೋಟೆನಾಡಿನ ರೇಣುಕಾಸ್ವಾಮಿಯ ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಜೈಲುವಾಸವನ್ನು ಅನುಭವಿಸ್ತಾ ಇದ್ದಾರೆ. ಹಗಲಿನಲ್ಲಿ ಸಮಯ ಕಳೆಯದೆ ಕಷ್ಟ ಆಗ್ತಾ ಇದೆಯಂತೆ. ಪ್ರತಿಯೊಂದು ಕ್ಷಣವೂ ತುಂಬ ಕಷ್ಟ ಅನ್ನಿಸ್ತಾ ಇದೆಯಂತೆ. ಇದೀಗ ಸಂಜೆ ಸಂದರ್ಭದಲ್ಲಿ ದೇವರ ಧ್ಯಾನ ಭಜನೆಯ ಮೊರೆ ಹೋಗ್ತಾ ಇದ್ದಾರಂತೆ ದರ್ಶನ್. ಹನುಮಾನ್ ಚಾಲಿಸ ಹಾಗೂ ಭಜನೆ ಮಾಡಿ ಕಾಲ ಕಳೀತಾ ಇದ್ದಾರಂತೆ. ಜೈಲಿನಲ್ಲಿ ಸಹ ಕೈದಿಯೊಬ್ಬರು ಹೇಳ್ಕೊಡೋ ರೀತಿಯಲ್ಲಿ ಹನುಮಾನ್ ಚಾಲಿಸ ಪಠಣ ಮಾಡ್ತಿದ್ದಾರಂತೆ ದರ್ಶನ್. ಅಂದ್ರೆ ಎಷ್ಟು ದಿನ ಕೂರಕ್ಕಾಗುತ್ತೆ, ಎಷ್ಟು ದಿನ ಯೋಚನೆ ಮಾಡೋಕ್ಕಾಗುತ್ತೆ, ಎಷ್ಟು ದಿನ ಉಪವಾಸ ಇರೋಕ್ಕಾಗುತ್ತೆ, ಊಟ ಬಿಡೋಕ್ಕಾಗುತ್ತೆ? ಏನೋ ಒಂದು ಟೈಮ್ ಪಾಸ್ ಮಾಡಬೇಕಲ್ಲ ಈಗಲ್ಲಿ. ಓಕೆ, ಜೈಲಿನಲ್ಲಿ ದರ್ಶನ್ನ ಧ್ಯಾನ. ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲುವಾಸವನ್ನು ಅನುಭವಿಸೋಕೆ ಆರಂಭವಾಗಿ ಸತತ 20 ದಿನಗಳು ಕಳೀತಾ ಬರ್ತಾ ಇದೆ. ಬೆಳಗಿನ ಸಂದರ್ಭದಲ್ಲಿ ಎದ್ದೇಳೋದೇನೋ ಎದ್ಬಿಡ್ತಾರೆ. ಟೈಮ್ ಕಳಿಯೋದೇ ಒಂದು ರೀತಿ ಕಷ್ಟ ಆಗ್ಬಿಟ್ಟಿದೆ ಅವರಿಗೆ. ಸುಮ್ಮನೆ ಕುತ್ಕೊಂಡ್ರೆ ಏನು ಮಾಡ್ತಾರೆ? ಎಷ್ಟೊತ್ತು ಒಂದು ಸುಮ್ಮ ಕೂರ್ತಾರೆ? ದೇವರ ಧ್ಯಾನ ಭಜನೆ ಮೊರೆ ಹೋಗ್ತಾ ಇದ್ದಾರಂತೆ. ಅಂತೆ ಇವೆಲ್ಲವೂ ಕೂಡ ಸಂಜೆ ಸಂದರ್ಭದಲ್ಲಿ ಹನುಮಾನ್ ಚಾಲಿಸ ಓದೋದು, ದೇವರ ಧ್ಯಾನ ಮಾಡೋದು, ಭಜನೆ ಮೊರೆ ಹೋಗ್ತಾ ಇದ್ದಾರಂತೆ. ಸಹ ಕೈದಿಯೊಬ್ಬರು ಸಹಾಯ ಮಾಡ್ತಾ ಇದ್ದಾರಂತೆ ಈ ಒಂದು ಮೆಡಿಟೇಷನ್ ಎಲ್ಲ ಮಾಡೋಕ್ಕೆ. ಅದರಿಂದ ಹೆಂಗೋ ದಿನ ಕಳೀತಾ ಇದ್ದಾರೆ ದರ್ಶನ್. ಏನೋ ಮಾಡೋಕ್ಕಾಗಲ್ಲ, ಮಾಡಿದ್ದುಣ್ಣೋ ಮಾರಯ್ಯ. ಇನ್ನೂ ಸ್ವಲ್ಪ ದಿನಗಳ ಕಾಲ ಜೈಲಿನಲ್ಲೇ ಇರಬೇಕು. ಮುಂದಕ್ಕೆ ನೋಡೋಣ.